ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ವಿಡಿಯೋಸ್. ಏನು ಡೈಟ್ ವಿಷಯಕ್ಕೆ ಬರ್ತೀನಿ. ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ, ಅದು ಕೂಡ ನಮ್ಮ ಗಿಲ್ಲಿಗೆ ವಿಷಯಕ್ಕೆ ಸಂಬಂಧಪಟ್ಟಂಗೆ. ಸೀರಿಯಸ್ಲಿ ಫಾರ್ ದ ಫಸ್ಟ್ ಟೈಮ್ ನಮ್ಮ ಗಿಲ್ಲಿಗೆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಒಂದು ಪ್ರೋಮೋ ನೋಡಿ ಬೇಜಾರಾಗ್ತಿರೋಂಥದ್ದು. ಪ್ರತಿ ಸಲ ನಗು ಬರ್ತಾಯಿತ್ತು, ಖುಷಿ ಆಗ್ತಾಯಿತ್ತು, ಬಟ್ ಈ ಸಲ ಬೇಜಾರಾಗ್ತದೆ. ಯಾಕೆ ಅಂತ ಈಗ ಪ್ರೋಮೋ ನೋಡ್ತಾ ರಿಯಾಕ್ಷನ್ ಕೊಡ್ತಾ ಮಾತಾಡ್ತಾ ಹೋಗೋಣ ಬನ್ನಿ. ಇಲ್ಲಿ ಆ್ಯಕ್ಚುಲಿ ನಿಮ್ಗೆ ಗೊತ್ತಿರ್ಬೋದು, ನೆನ್ನೆ ಒಂದು ಕೈಲಿ ಹಾಕ್ಕೊಂಡಿರೋ ಚೈನು ನೆನಪಿದೆಯಾ? ನಾನು ಮಡಿಕೋತೀನಿ ಅಂತ ಕೂಡ ಹೇಳ್ತಾಯಿದ್ರು ನಮಗಿಲ್ಲಿ, ಓಕೆನಾ? ಸೊ ಅದನ್ನು ಎಲ್ಲೋ ಹಾಕ್ಬಿಟ್ಟಿದ್ದಾರೆ ಅಥವಾ ಮಡಿಕೊಂಡಿದ್ದಾರೆ, ಏನು ಕತೆ ಗೊತ್ತಿಲ್ಲ. ನನ್ನ ಪ್ರಕಾರ ಎಲ್ಲ ಕಳೆದೋಗಿರೋ ರೀತಿ ಕಾಣಿಸ್ತಿದೆ, ಅಥವಾ ಇವ್ರು ಯಾರೋ ಎತ್ಕೊಂಡು ಕೂಡ ಇರ್ಬೋದು, ಆಟ ಕೂಡ ಆಡಿಸ್ತಾ ಇರ್ಬೋದು. ಇವಾಗ ರಘುವಣ ಕೇಳಿ ಸಾಕಾಗಿ ಇವಾಗ ಮತ್ತೆ ಕೇಳ್ತಿದ್ದಾರೆ ಕೊಡೋ ಎಲ್ಲಿ ಮಡಗಿದೆ ಅಂದ್ಬಿಟ್ಟು. ಆ್ಯಂಡ್ ಇವಾಗ ನಮ್ಮ ಗಿಲ್ಲಿಯವ್ರ ರಿಯಾಕ್ಷನ್, ಇದನ್ನ ಇಲ್ಲೇ ಹಿಡಿದಾರ ಅಥವಾ ಬೇರೆ ಕಡೆ ಹಿಡಿದಾರ ಗೊತ್ತಿಲ್ಲ, ಬಟ್ ಹೋಗಿ ಹಿಂಗೆ ತಗೊಳಕೊಂಡ್ರೆ ಹೆಂಗೆ ಗುರು? ಅಯ್ಯೋ, ನಮ್ಮ ಗಿಲ್ಲಿ ನೆನ್ಸ್ಕೊಂಡ್ರೆ ನಗು ಬರುತ್ತೆ ಗುರು, ಪಾಪ. ಏನು ಹೇಳೋಣ ಹೇಳಿ. ನಿಜ ಅಲ್ವಾ ಗುರು? ಆದರೂ ನಂಗೆ ನಿಜವಲ್ಲೂ ಇಲ್ಲಿ ನಗು ಬರೋಂಗೆ ಇರ್ಬೋದು, ಬಟ್ ಬೇಜಾರಾಗ್ತದೆ. ಯಾಕೆಂದ್ರೆ ಗೊತ್ತಾಗ್ತಿಲ್ಲ. ನಮ್ಗೆ ಸ್ವಲ್ಪ ಇಷ್ಟ ಆಗಿದ್ದು ಗುರು ಆ ಲುಕ್ಕು, ಸಖತ್ತಾಗಿ ಕಡಕಾಗಿ ಕಾಣ್ತಾಯಿದ್ರು. ಮೊದಲು ಲುಕ್ಕಿಗಿಂತ ಈ ಲುಕ್ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ಸುದೀಪ್ ಅಣ್ಣ ಯಾವ ಥರ ರಿಯಾಕ್ಷನ್ ಕೊಡ್ತಾರೆ, ಏನು ಕತೆ ಎಲ್ಲ ಕೂಡ ನೋಡೋಣ ಅಂತ ಅಂದ್ಕೊಂಡೆ. ಇದು ನೋಡ್ರೆ ಬೇರೆ ಕತೆನೇ ಆಗ್ತಾಯಿದೆ, ಪಾಪ ಗುರು. ಅಯ್ಯೋ ಗುರು, ಆನೆಸ್ಟಾಗಿ ಹೇಳ್ತೀನಿ, ಈ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಕೂಡ ಇದನ್ನೇ ದೊಡ್ಡ ವಿಷಯ ಮಾಡ್ಕೊಂಡು ಏನೆಲ್ಲ ಮಾಡೋರು ಗೊತ್ತಾ? ಗ್ರೇಟ್ ಗುರು ಆ್ಯಕ್ಚುಲಿ. ಆ್ಯಂಡ್ ನನಗೆ ಗಿಲ್ಲಿಲಿ ಇದೇ ಇಷ್ಟ ಆಗುವಂಥದ್ದು. ಆ ವ್ಯಕ್ತಿ, ನಿಜ ಹೇಳ್ತೀನಲ್ಲ, ವಿಷಯ ತುಂಬ ಸಿಂಪಲ್ ಇಟ್ಕೊಂಡು ಹೋಗ್ತಿದ್ದಾರೆ. ಈ ಬಿಗ್ ಬಾಸ್ ಮೈಲಿ ನನ್ನ ಸ್ಟ್ರೆಂತ್ ಏನು, ಕಾಮಿಡಿ ಎಂಟರ್ಟೈನ್ಮೆಂಟ್ ಮಾಡುವಂಥ ತಾಕತ್ತಿರುವಂಥ ವ್ಯಕ್ತಿ ನಾನು. ಸೊ ಹಾಗಾಗಿ ನಾನು ಪ್ರತಿ ವಿಷಯದಲ್ಲೂ ಕೂಡ ಅದೇ ರೀತಿ ಇರ್ತೀನಿ. ಜಗಳ ಆಗ್ಬೋದು, ಯಾವುದೇ ವಿಷಯಗಳಾಗ್ಬೋದು, ಟಾಸ್ಕ್ ಆಗ್ಬೋದು, ನನ್ನ ತಮಾಷೆ ನಾನು ಬಿಡಲ್ಲ, ನನ್ನ ಜನಗಳನ್ನ ಎಂಟರ್ಟೈನ್ಮೆಂಟ್ ಮಾಡೇ ಮಾಡ್ತೀನಿ ಅಂತ ಬಂದಿರೋ ರೀತಿ ಇದೆ. ಆದರೆ ಈ ಸೀನ್ ನೋಡ್ತಾ ಇದ್ದರೆ ನಿಜವಾಗ್ಲೂ ಬೇಜಾರಾಗ್ತದೆ. ನಿಮಗೆ ಬೇಜಾರಾಗ್ತಿಲ್ವ ಗೈಸ್? ಆನೆಸ್ಟಾಗಿ ಹೇಳಿ. ಗುರು ಬೇಜಾರಾಯ್ತು ಗುರು, ಆನೆಸ್ಟಾಗಿ ಹೇಳ್ತೀನಿ. ಅಲ್ಲ, ಇವತ್ತು ಹೆಂಗೋ ಸುದೀಪ್ ಅಣ್ಣ ನೋಡ್ತಾರೆ, ಒಂದಿಷ್ಟು ಮಾತಾಡ್ತಾರೆ, ಹೆಂಗೊಡ್ರಿ ಈ ಥರ ಮಾಡಾಕ್ಬಿಟ್ಟವ್ರಲ್ಲ ಅಂತ. ಬಟ್ ಚೆನ್ನಾಗಿ ಕಾಣಿಸ್ತವ್ರೆ, ಮೀಸೆಲ್ಲ ಕೂಡ ಏನು ಅಂತ ಇದ್ರಂಗೆ ಕಾಣಿಸ್ತಾ ಇಲ್ಲ, ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಬಟ್ ಆ ಲುಕ್ಕು, ಆ ಮೀಸೆ ಇದಿರೋ ಚೆನ್ನಾಗಿ ಕಾಣಿಸೋದು. ಆದರೂ ಇಲ್ಲಿರೋಂಥ ಸ್ಪರ್ಧಿಗಳು ತಪ್ಪು ಮಾಡೋರಪ್ಪ, ನನ್ನ ಪ್ರಕಾರ ಈ ಥರ ಮಾಡಬಾರ್ದಾಗಿತ್ತು. ಆನೆಸ್ಟಾಗಿ ಹೇಳ್ತೀನಿ, ಬೇಜಾರಾಗ್ತದೆ. ನಿಮ್ಗೆ ಏನಿಸುತ್ತೆ ಗೈಸ್? ಕಮೆಂಟ್ ಸೆಕ್ಷನ್ ತಿಳಿಸಿ. ಸಿಗೋಣ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.